ಒಬ್ಬೊಬ್ಬರು ಆಶಾ ಕಾರ್ಯಕರ್ತರು ಸಹಾಯಕರಿಗೆ ಒಂದು ಮಾತನ್ನ ಹೇಳ್ತೇನೆ. ನಿಮ್ಮ ಏರಿಯಾದಲ್ಲಿ, ನಿಮ್ಮ ಊರಲ್ಲಿ ಯಾರೇ ಈ ರೀತಿ ಬಾಲ್ಯ ವಿವಾಹವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿರ್ಭೀತಿಯಿಂದ, ನಿರ್ಭಯದಿಂದ ನೀವು ಸಂಬಂಧಪಟ್ಟವರ ಹತ್ರ ಈ ವಿಚಾರವನ್ನ ಹೇಳಿ. ಅದಕ್ಕೋಸ್ಕರ ಬಾಲ್ಯ ವಿವಾಹ ಮುಕ್ತವಾದಂತಹ ಗ್ರಾಮ ಪಂಚಾಯತಿಗೆ ನಾವು ನಮ್ಮ ಇಲಾಖೆಯಿಂದ 25,000 ರೂಪಾಯಿಯನ್ನ ಬಹುಮಾನವಾಗಿ ಘೋಷಣೆ ಮಾಡಿದ್ದೀವಿ. ಮುಂಬರುವಂತ ದಿನದಲ್ಲಿ ನಾನು ನನ್ನ ಸೂಪರ್ವೈಸರ್ಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಡಬೇಕು ಅಂತ ಇಲ್ಲಿ ನಿಂತ್ಕೊಂಡಿದ್ದೀನಿ. ಮೊನ್ನೆ ರಿವ್ಯೂ ಮೀಟಿಂಗ್ ನಲ್ಲಿ ಬಹಳಷ್ಟು ಸೂಪರ್ವೈಸರ್ಗಳು ನನಗೆ ಹೇಳಿದ್ರು, ಇನ್ನು ನಮ್ಮ ಪ್ರಮೋಷನ್ ನಮಗೆ ಮಾಡಬೇಕು, ಇನ್ನು 30-40 ಪ್ರಮೋಷನ್ಗಳನ್ನ ಮಾಡುವಂತ ಅವಕಾಶ ಇದೆ ಮೇಡಮ್ ಅಂತ ನನಗೆ ಹೇಳಿದ್ದೀರಾ. ನಾನು ಮೊನ್ನೆ ಬೆಂಗಳೂರಿಗೆ ಹೋದಾಗ ಈ ಒಂದು ಫೈಲ್ ಅನ್ನ ತೆಗೆದುಕೊಂಡು ಬನ್ನಿ ಅಂತ ನಾನು ಈಗಾಗಲೇ ನಮ್ಮ ಡೈರೆಕ್ಟರ್ಗೆ, ಸೆಕ್ರೆಟರಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಆದಷ್ಟು ಬೇಗ ಸೂಪರ್ವೈಸರ್ಗಳು ಕೂಡ ACDPO ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅದರ ಜೊತೆಯಲ್ಲಿ ಒನ್ ಟೈಮ್ ಪ್ರಮೋಷನ್, ಅದು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು. ಒನ್ ಟೈಮ್ ಪ್ರಮೋಷನ್ ಅವರನ್ನ ಸೂಪರ್ವೈಸರ್ ಅನ್ನಾಗಿ ಮಾಡುವಂತ ಫೈಲ್ ಅನ್ನು ಕೂಡ ರೆಡಿ ಮಾಡಿದ್ದೀನಿ. ಅಂಗನವಾಡಿಯಲ್ಲಿ ಕಲಿತಂಥವ್ರು, ಅಂಗನವಾಡಿ ಟೀಚರು, ಡಿಗ್ರಿ ಹೋಲ್ಡ್ರು, ಸೆಕೆಂಡ್ ಇಯರ್ ಆಗಿ ಒಳ್ಳೆ ಮಾರ್ಕ್ಸ್ ತಗೊಂಡಂಥವ್ರನ್ನ ಸೂಪರ್ವೈಸರ್ ಮಾಡಲಿಕ್ಕೆ ನಾನು ಈಗಾಗಲೇ ಸರ್ಕಾರಕ್ಕೆ 400 ಜನರನ್ನ ಸೂಪರ್ವೈಸರ್ ಮಾಡಲಿಕ್ಕೆ ಒನ್ ಟೈಮ್ ಪ್ರಮೋಷನ್ ಕೊಡಲಿಕ್ಕೆ ಈಗಾಗಲೇ ಸರ್ಕಾರಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಪ್ರಸ್ತಾವನೆಯನ್ನು ಕಳಿಸಿದ್ದೇನೆ. ಮುಂಬರುವಂಥ ದಿನದಲ್ಲಿ ಅದನ್ನು ಕೂಡ ಮಾಡಿ ನಿಮ್ಮ ಸೇವೆಗೆ ಒಂದು ಗೌರವವನ್ನು ಕೊಡುವಂಥ ಕೆಲಸವನ್ನ ಮಾಡಲಿಕ್ಕೆ ನಾನು ತಯಾರಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಇವತ್ತು ನನಗೆ ಅಲ್ಲಿಂದ ಸ್ವಾಗತ ಮಾಡಿದಂಥ ಪರಿ ನೋಡಿದ್ರೆ ಬಹಳಷ್ಟು ಸದೃಢವಾಗಿದ್ದೀವಿ, ನನ್ನ ಇಲಾಖೆ ಬಹಳಷ್ಟು ಶಕ್ತಿಯಿಂದ ನಿಂತ್ಕೊಳ್ತಾ ಇದೆ ಅಂತ ಭಾಸ ಆಗ್ತದೆ. ಬರೀ ಬೆಳಗಾವಿ ಅಷ್ಟೇ ಅಲ್ಲ, ಈ ಪೋಷಣ ಅಭಿಯಾನ ಪೂರ್ತಿ 1 ತಿಂಗಳು ನಾವು ಪ್ರತಿ ಜಿಲ್ಲೆಯಲ್ಲಿ ಮಾಡ್ತೀವಿ. ಸೊ ಈ 7 ಜಿಲ್ಲೆಗೆ ನಾನೇ ಸ್ವಂತ ಮುಂಬರುವಂತ, ಯಾಕಂದ್ರೆ ಈಗ ದಸರಾ ಬರುತ್ತೆ, ದೀಪಾವಳಿ ಬರುತ್ತೆ, ಅದರಲ್ಲೂ ತಮಗೆಲ್ಲ ಇನ್ನೊಂದು ಖುಷಿಯ ಒಂದು ನ್ಯೂಸ್ ಅನ್ನ ಹೇಳಬೇಕು ಅಂದ್ರೆ, ನನಗೆ ಮೊದಲು ನಾನು ಮಂತ್ರಿ ಆಗಿರೋ ದಿನ ಮೇ 27ನೇ ತಾರೀಕು ಮೊಮ್ಮಗಳು ಹುಟ್ಟಿದ್ಲು, ತಮಗೆಲ್ಲರಿಗೂ ಗೊತ್ತಿದೆ. ಅವತ್ತೇ ಮಂತ್ರಿ ಆಗೋ ದಿನಾನೇ ಬೆಳಗ್ಗೆ ಹುಟ್ಟಿದ್ಲು. ಆಮೇಲೆ 11 ಗಂಟೆಗೆ ನಾನು ಪ್ರಮಾಣ ವಚನ ತೆಗೆದುಕೊಂಡು, ಈಗ ಮೊಮ್ಮಗನು ಬಂದಿದ್ದಾನೆ. ಸೊ 2 ಮೊಮ್ಮಕ್ಕಳು. ಸೊ ಇದೇ ಮುಂದಿನ ತಿಂಗಳು ನಾಮಕರಣವನ್ನ ಮಾಡ್ತಾ ಇದ್ದೀನಿ. ಒಬ್ಬ ಅಕ್ಕನಾಗಿ, ಇಲಾಖೆ ಮಂತ್ರಿ ಅಂತ ತಿಳ್ಕೊಳ್ಬೇಡಿ, ನಿಮ್ಮ ಪರಿವಾರದ ಒಬ್ಬ ಸದಸ್ಯ ಆಗಿ ನನ್ನ ಮನೆಯ, ನನ್ನ ಮೊಮ್ಮಗನ ನಾಮಕರಣಕ್ಕೆ ತಾವೆಲ್ಲರೂ ತಪ್ಪಿಸದೆ ಬರಬೇಕು. ತಮ್ಮೆಲ್ಲರಿಗೂ ಆತ್ಮೀಯವಾಗಿ ನಾನು ಬರಮಾಡ್ಕೊಳ್ತೀನಿ. ನಮ್ಮ ಪರಿವಾರದ ಕಾರ್ಯಕ್ರಮಕ್ಕೆ ನನ್ನ ಸಂತೋಷದಲ್ಲೂ ಕೂಡ ತಾವೆಲ್ಲರೂ ಕೂಡ ಇಲ್ಲಿ ಬಂದಂಥವ್ರು ಒಬ್ರು ತಪ್ಪಿಸೋದಿಲ್ಲ, ಉಳಿದಂಥವ್ರು ಕೂಡ ಬರಬೇಕು ಅಂತ ತಮ್ಮನ್ನ ಕೇಳ್ಕೊಂಡು ಈ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದಂಥ ಚೇತನ್ ಆ್ಯಂಡ್ ಟೀಮ್ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ಇಲಾಖೆಯನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ನಾನು ನೀವು ಸೇರ್ಕೊಂಡು ಮಾಡೋಣ. ಸರ್ಕಾರಕ್ಕೆ ಒಳ್ಳೆ ಹೆಸರನ್ನ ತರುವಂತ ಕೆಲಸ ನಾವು ನೀವು ಸೇರ್ಕೊಂಡು ಮಾಡೋಣ ಅಂತ ಹೇಳ್ತಾ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ತಮ್ಮೆಲ್ಲರಿಗೂ ಕೂಡ ಉತ್ತಮವಾದಂಥ ಆರೋಗ್ಯವನ್ನ ಕೊಟ್ಟು ಭಗವಂತ ತಮ್ಮ ಕನಸನ್ನ ಈಡೇರಿಸಲಿ ಅಂತ ಹೇಳಿ ಇಲ್ಲಿ ಕುಳಿತಂತ ನನ್ನ ಎಲ್ಲ ಸೀಮಂತವನ್ನ ಮಾಡಿಸ್ಕೊಳಕ್ ಬಂದಂತ ನನ್ನ ಮಕ್ಕಳಿಗೆ, ಯಾಕಂದ್ರೆ ಬಹುಶಃ ನನ್ನ ಮಕ್ಕಳ ಏಜ್ನವರೇ ತಾವೆಲ್ಲರೂ ಇದ್ದೀರಾ, ತಮಗೂ ಕೂಡ ಒಳ್ಳೆಯದಾಗಲಿ. ಹುಟ್ಟುವಂತ ಮಗು ಆರೋಗ್ಯಕರವಾದಂಥ ಮಗು ಆಗಲಿ, ಅದು ಹೆಣ್ಣೆ ಇರಲಿ, ಅದು ಗಂಡೆ ಇರಲಿ, ಅದು ನಮ್ಮ ಮಗು, ನಮ್ಮ ದೇಶದ ಗರಿಮೆ ಅಂತ ಹೇಳ್ತಾ ತಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಮಾಧ್ಯಮದ ಸಹೋದರಗಳಿಗೆ ಸಹಕರಿಸಿದ್ದಕ್ಕೆ ಧನ್ಯವಾದ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಧನ್ಯವಾದ.